ಲಕ್ಷ್ಮೇಶ್ವರದಲ್ಲಿ ಭಗವಾನ್ ಮಹಾವೀರ ಜಯಂತಿ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ನಗರದ ತಹಶೀಲ್ದಾರ ಕಚೇರಿಯಲ್ಲಿ ಗುರುವಾರ ಭಗವಾನ್ ಮಹಾವೀರ ಅವರ ಜಯಂತಿ ಆಚರಿಸಲಾಯಿತು. ತಹಶೀಲ್ದಾರ ವಾಸುದೇವ ಸ್ವಾಮಿ, ಭೂಪಾಲ ಘೋಂಗಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವಾಸು ಪಾಟೀಲ, ನಂದಕುಮಾರ ಪಾಟೀಲ, ಎ. ಬಿ. ಪಾಟೀಲ, ಪ್ರಕಾಶ ಪಾಟೀಲ, ಮಹಾವೀರ ಘೋಂಗಡಿ, ವಿನಯ ಪಾಟೀಲ, ಮಂಜುನಾಥ ಅಮಾಸಿ, ಪ್ರಶಾಂತ ಕಿಮಯಿ ಹಾಗೂ ಸಿಬ್ಬಂದಿ ಇದ್ದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಈಗ ಭಾರತವನ್ನು ನಾವು ಕನ್ಸಿಡರ್ ಮಾಡಿದಾಗ ಶ್ರೇಷ್ಠವಾಗಿರ್ತಕ್ಕಂಥ ಅನೇಕ ದಾರ್ಶನಿಕರು ಅಲ್ಲೆಲ್ಲ ಬಂದರು. ಅಂಥದ್ರಲ್ಲಿ ಈ ಜೈನ ಧರ್ಮದಲ್ಲಿ ಇದಕ್ಕೆ 24 ತೀರ್ಥಂಕರ ಆಗಿ ಹೋಗಿರ್ತಾರೆ. ಆಲ್ರೆಡಿ ತೀರ್ಥಂಕರ ಆಗಿ 24 ತೀರ್ಥಂಕರ ಆದಮೇಲೆ 24ನೇ ತೀರ್ಥಂಕರನ್ನು ನಾವು ಯಾಕೆ ವಿಶೇಷವಾಗಿ ಪೂಜೆ ಮಾಡ್ತೀವಿ ಅಂದರೆ, ಧರ್ಮ ಸಂಸ್ಥಾಪನೆ ಇವ್ರು ಮಾಡಿಲ್ಲ ಅಂದರೂ ಜೈನ ಧರ್ಮದ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯವನ್ನು ಮಹಾವೀರ ತೀರ್ಥಂಕರರು ಈಗಿನ ಕಾಲಕ್ಕೆ ತಕ್ಕಂತೆ ನಮಗೆ ನೀಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಮಹಾವೀರ ಜಯಂತಿಯನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡ್ತೀವಿ. ಈ ಉಂಟ ಮಹಾವೀರ ಈಗ 500 ವರ್ಷಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಸುಮಾರು 2500 ವರ್ಷಗಳ ಹಿಂದೆ ಏನು ಜನ್ಮ ತಾಳಿದಂತಹ ಮಹಾನ್ ವ್ಯಕ್ತಿ, ಮಹಾನ್ ಒಂದು ಧರ್ಮಕ್ಕೆ ಅದ್ಭುತವಾಗಿರ್ತಕ್ಕಂಥ ತತ್ವಗಳನ್ನು ನೀಡುವುದರ ಮೂಲಕ ಇಡೀ ಜಗತ್ತಿಗೆ ಅಹಿಂಸಾ ಪರಮೋ ಧರ್ಮ ಅನ್ನುವಂತಹ ಅತ್ಯದ್ಭುತವಾಗಿರ್ತಕ್ಕಂಥ ತತ್ವಜ್ಞಾನವನ್ನು ನೀಡಿರ್ತಕ್ಕಂಥ ವರ್ಧಮಾನ್ ಮಹಾವೀರ ಅವರು ನೋಡಿ, ನಾವು ಇವತ್ತಿನ ದಿವಸ ಚೈತ್ರ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಎಂದು ಅವರ ಜನನ ಆಗ್ತದೆ. ಸುಮಾರು ಕ್ರಿಸ್ತಶಕ ಪೂರ್ವ 598ರಲ್ಲಿ 27ನೇ ತಾರೀಕು 3ನೇ ತಿಂಗಳಲ್ಲಿ ಅವರು ಜನನ ಆಗ್ತದೆ. ಸೊ ಅವರು ನೋಡಿ ರಾಜಮನೆತನದಲ್ಲಿ ಹುಟ್ಟಿದರು. ರಾಜಮನೆತನದಲ್ಲಿ ಹುಟ್ಟಿದಾಗ ಅಲ್ಲಿ ಎಲ್ಲ ಸಾಮ್ರಾಜ್ಯದಲ್ಲಿ ಅಭಿವೃದ್ಧಿಯ ಪ್ರವರ್ಧಮಾನ ಬಂದಿದ್ದಕ್ಕೆ ಭಗವಾನ್ ಅವರಿಗೆ ವರ್ಧಮಾನ ಅನ್ನುವಂತಹ ನಾಮಕರಣವನ್ನ ಅಲ್ಲಿ ಮಾಡಿದರು ಅನ್ನುವಂಥದ್ದು. ನೋಡಿ, ಸಾಮಾನ್ಯವಾಗಿ ನಮಗೆ ಒಂದಿಷ್ಟು ಸಿರಿವಂತಿಕೆ ಬಂತಪ್ಪ ಅಂದ್ರೆ ನಾವೆಲ್ಲರೂ ಕೂಡ ನಮ್ಮ ಏನು ಎಷ್ಟು ಬೇಕೋ ಅಷ್ಟು ಲೌಕಿಕ ಸುಖಗಳನ್ನ ನಾವು ಬಯಸ್ತಾ ಇರ್ತೀವಿ. ಆದರೆ ವರ್ಧಮಾನ್ ಮಹಾವೀರ ಅವರು ಅವರಿಗೆ ವೈರಾಗ್ಯ ಜೀವನ, ತ್ಯಾಗ ಜೀವನದ ಕಡೆಗೆ ತಮ್ಮ ಏನು ಯುವಕ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ವೈರಾಗ್ಯದ ಕೆಳಗೆ ಅವ್ರಿಗೆ ಸೆಳೆತ ಬಂತು.